ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಲ್ವಾ. ಜೀವ ಅನ್ನೋದು ಎಷ್ಟೊಂದು ಅಗ್ಗ ಆಗ್ತಿದೆ ಅಂದರೆ ಸಣ್ಣ ಸಣ್ಣ ಕಾರಣಗಳಿಗೂ ಜನ ಸಾವಿನ ದಾರಿ ಹಿಡಿಯುತ್ತಿದ್ದಾರೆ. ಇಂದು ನಾವು ಹೇಳ್ತಿರೋ ಈ ಎರಡು ಘಟನೆಗಳು ಕೇಳಿದರೆ ನಿಮ್ಮ ಕರಳು ಹಿಂಡುತ್ತೆ, ಕನ್ನಾಳೆಗಳು ಒದ್ದೆ ಆಗ್ತವೆ. ಮೊದಲನೆಯ ಘಟನೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದೇವರುಂದ ಗ್ರಾಮದ್ದು. ಮನೆಯಲ್ಲಿ ಅಪ್ಪ ಬೆಳಗ್ಗೆ ತರಕಾರಿ ತಂದುಕೊಟ್ಟು 22 ವರ್ಷದ ಮಗಳು ಸೌಜನ್ಯ ಪೂಜಾರಿಗೆ ಊಟಕ್ಕೆ ಸಾಂಬಾರು ಮಾಡಲು ಹೇಳಿದರು. ಮಧ್ಯಾಹ್ನ ಕೆಲಸ ಮುಗಿಸಿ ಹಸಿವಿನಿಂದ ಬಂದ ಅಪ್ಪ ನೋಡಿದಾಗ ಮಗಳು ಸಾಂಬಾರು ಮಾಡಿರಲಿಲ್ಲ. ಏನಮ್ಮ ಇನ್ನೂ ಸಾಂಬಾರು ಮಾಡಿಲ್ಲ ಅಂತ ಅಪ್ಪ ಒಂದೆರಡು ಮಾತು ಬೈದಿದ್ದಾರೆ ಅಷ್ಟೇ. ಅಪ್ಪ ಊಟಕ್ಕೆ ಪಕ್ಕದ ಮನೆಯಿಂದ ಸಾಂಬಾರು ತರೋಣ ಅಂತ ಹೋಗಿ ವಾಪಸ್ ಬರುವಷ್ಟರಲ್ಲಿ ಮಗಳು ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ದಾಳೆ. ಕೇವಲ ಒಂದು ಸಾಂಬಾರು ವಿಚಾರಕ್ಕೆ ತಂದೆ ತನ್ನ ಮುದ್ದಿನ ಮಗಳನ್ನೇ ಕಳೆದುಕೊಂಡ. ಎರಡನೇ ಘಟನೆ ಮಡಿಕೇರಿಯ ಚೇರಂಬಾಣೆ ಗ್ರಾಮದ್ದು. ನೂರಾರು ಮಕ್ಕಳಿಗೆ ದಾರಿದೀಪವಾಗಿದ್ದ ಗುರುವೇ ಜೀವನದ ಪಾಠದಲ್ಲಿ ಸೋತು ಹೋದ ಕರುಣಾಜನಕ ಕಥೆ ಇದು. 51 ವರ್ಷದ ಸರ್ಕಾರಿ ಶಾಲಾ ಶಿಕ್ಷಕಿ ರೋಹಿಣಿ ಅವರು ಜೀವನದಲ್ಲಿ ಜಿಗುಪ್ಸೆಗೊಂಡು ಮನೆಯಲ್ಲಿದ್ದ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾವಿಗೂ ಮುನ್ನ ಆ ಶಿಕ್ಷಕಿ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಅಂತಿಮ ವಿದಾಯ ಎಂದು ಹೇಳಿ ಪ್ರಾಣ ಬಿಟ್ಟಿರುವ ವಿಚಾರ ಇಡೀ ಗ್ರಾಮವನ್ನೇ ಕಣ್ಣೀರಿನಲ್ಲಿ ಮುಳುಗಿಸಿದೆ. ಗೋಣಿಬೀಡು ಹಾಗೂ ಮಡಿಕೇರಿ ಗ್ರಾಮಾಂತರ ಠಾಣೆಯಲ್ಲಿ ಈ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಕ್ಷಣಿಕ ಕೋಪ, ಮಾನಸಿಕ ಖಿನ್ನತೆ ಇಂದು 2 ಜೀವಗಳನ್ನು ಬಲಿ ಪಡೆದಿವೆ. ಬದುಕು ಎಷ್ಟೇ ಕಷ್ಟವಾದರೂ ಸಾವು ಯಾವುದಕ್ಕೂ ಪರಿಹಾರವಲ್ಲ ಅಲ್ವಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.